ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೇಟಾ ಎಂಟ್ರಿ ರೋಲ್ಗೆ ನಡೆಸ್ತಿರೋವಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು M360 ರಿಸರ್ಚ್ ಅನ್ನೋ ಕಂಪ್ನಿಯವರು ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಇದೆ, ಜೊತೆಗೆ ಫುಲ್ ಟೈಮ್ಗೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರುವಂಥದ್ದು. ನೀವೇನಾದರೂ ಇಲ್ಲಿ ಡಿಗ್ರಿನ ಮಾಡ್ಕೊಂಡಿದ್ದೀನಿ ಅಥವಾ ರಿಲೇಟೆಡ್ ಫೀಲ್ಡಲ್ಲಿ ನಿಮ್ಮ ಎಜುಕೇಷನ್ನ ಮಾಡ್ಕೊಂಡಿದ್ದೀವಿ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಪರ್ ಮಂತ್ ನಿಮಗೆ 25,000ವರೆಗೂ ಸ್ಯಾಲ್ರಿನ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಂಡೆ ಈ ಡೇಟಾ ಎಂಟ್ರಿ ವರ್ಕ್ನ ಸರ್ಚ್ ಮಾಡ್ತಾ ಇರೋವಂಥವ್ರು ಅಪ್ಲೈನ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು, ನಿಮ್ಮ ಕೆಲಸ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋವಂಥ ಜಾಬ್ ಬಗ್ಗೆ ನಾನಿವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. M360 ರಿಸರ್ಚ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಡೇಟಾ ಕೋಆರ್ಡಿನೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಬಂದು ಡೇಟಾ ಎಂಟ್ರಿ ರೋಲೇ ಆಗಿರುತ್ತೆ. ಇಲ್ಲಿ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಜೊತೆಗೆ ಇಲ್ಲಿ ಫುಲ್ ಟೈಮ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಅವರ ಕಂಪ್ನಿ ಬಗ್ಗೆ ಕೂಡ ಕೆಲವೊಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಲೈಕ್ ಯಾವ ಸ್ಟೇಟಲ್ಲಿ ಅಥವಾ ಕಂಟ್ರೀಸಲ್ಲಿ ಇವರ ಕಂಪ್ನಿ ಇದೆ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನೀವೊಂದು ಸಲ ಇದನ್ನು ಓದ್ಕೊಬೋದು ಅನ್ನೋದಕ್ಕಿಂತ ಓದಿ ಅರ್ಥ ಮಾಡ್ಕೊಳ್ಳಿ ಕಂಪ್ನಿ ಬಗ್ಗೆ. ಸೊ ನೀವೇನಾದ್ರು ಸೆಲೆಕ್ಟ್ ಆದರೆ ನಿಮಗೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅಂತ ನೋಡ್ಬೋದು. ನೀವಿಲ್ಲಿ US, ಯುರೋಪ್ ಈ ರೀತಿಯಾದಂಥ ಬೇರೆ ಬೇರೆ ಸ್ಟೇಟ್ ಅಥವಾ ಕಂಟ್ರಿಗಳಲ್ಲಿ ಇವರು ಲೈಕ್ ಚೈನಾ, ಸೌತ್ ಕೊರಿಯಾ, ಜಪಾನ್, UK, US ಅಲ್ಲೆಲ್ಲ ಇವರ ಕಂಪ್ನಿಗಳಿದೆ, ಇವರ ಕಸ್ಟಮರ್ಸ್ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಈ ಕೆಲಸಕ್ಕೆ ಅಷ್ಟು ಇಂಪಾರ್ಟೆಂಟ್ ಆಗೋಲ್ಲ, ಜೊತೆಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲ್ಯಾಕ್ ಆಗುತ್ತೆ. ಸೊ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಕೂಡ ಅದನ್ನು ಓದ್ಕೊಂಡು ಆಮೇಲೆ ಬೇಕಾದರೆ ಅಪ್ಲೈನ ಮಾಡಿ. ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ ಅಂತ ಮೆನ್ಷನ್ ಮಾಡಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಇದೇ ಇಂಟರ್ಫೇಸ್ಗೆ ನಿಮಗೆ ತೊಗೊಂಡು ಬರುತ್ತೆ. ಇನ್ನು ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡಿದ್ರೆ ಇಲ್ಲಿ ವಿ ಆರ್ ಸೀಕಿಂಗ್ ಅ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಅನಲೈಸಿಂಗ್ ಡೇಟಾ ಕೋಆರ್ಡಿನೇಟೆಡ್ ಟು ಜಾಯಿನ್ ಅವರ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಡೀಟೇಲ್ ಆಗಿ ಎಲ್ಲನೂ ಚೆಕ್ ಮಾಡೋ ಅಂಥವರಾಗಿದ್ದರೆ ನಮ್ಮ ಕಂಪ್ನಿಗೆ ಇಲ್ಲಿ ಡೇಟಾ ಎಂಟ್ರಿ ರೋಲ್ಗೆ ಹೈರಿಂಗನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದ ಕ್ಯಾಂಡಿಡೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಆರ್ಗನೈಸಿಂಗ್ ಆ್ಯಂಡ್ ಮೇಂಟೈನಿಂಗ್ ಡೇಟಾ ಬೇಸ್, ಎನ್ಶೋರಿಂಗ್ ಡೇಟಾ accuracy and implementing data security postcasts ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಡೇಟಾ ಬೇಸ್ಗಳನ್ನ ಡೀಟೇಲ್ಸ್ಗಳನ್ನ ಕಾಪಾಡ್ಕೊಳೋವಂಥದ್ದು. ಅಂದರೆ ಅವರ ಕಂಪ್ನಿ ಕಡೆಯಿಂದ ನಿಮಗೆ ಡೇಟಾಗಳನ್ನ ಕೊಟ್ಟಿರ್ತಾರೆ, ಅದನ್ನು ನೀವು ಡೇಟಾ ಎಂಟ್ರಿ ಮಾಡಿ ಇಟ್ಕೊಳ್ಬೇಕಾಗಿರುತ್ತೆ. ಅದು ಡಿಲೀಟ್ ಆಗದೇ ಇರೋ ಹಾಗೆ ಅಥವಾ ಮಿಸ್ಟೇಕ್ ಇಲ್ಲದೆ ಇರೋ ಹಾಗೆ ಕರೆಕ್ಟಾಗಿ ನೀವು ಡೇಟಾನ ಎಂಟ್ರಿ ಮಾಡಿ ಇಟ್ಕೊಂಡಿರ್ಬೇಕಾಗಿರುತ್ತೆ. ಅವ್ರು ಕೇಳಿದಾಗ ಅದನ್ನು ಅವ್ರಿಗೆ ಸಬ್ಮಿಟ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ದಿಸ್ ಇನ್ಕ್ಲೂಡ್ಸ್ ಡೇಟಾ ಎಂಟ್ರಿ, ಡೇಟಾ ಕ್ಲಿಯರಿಂಗ್ ಆ್ಯಂಡ್ ಡೇಟಾ ವ್ಯಾಲಿಡೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಡೇಟಾ ಎಂಟ್ರಿನ ಮಾಡಬೇಕಾಗಿರುತ್ತೆ ಅವ್ರು ಕೊಟ್ಟಿರೋವಂಥ ಇನ್ಫಾರ್ಮೇಷನ್ ತೊಗೊಂಡು, ಜೊತೆಗೆ ಡೇಟಾ ಕ್ಲಿಯರಿಂಗ್ ಮಾಡಬೇಕಾಗಿರುತ್ತೆ. ಸೊ ಹಳೇ ಡೇಟಾಗಳಿರುತ್ತಲ್ವ, ಕೆಲಸ ಮುಗ್ದೋಗಿರೋವಂಥ ಡೇಟಾಗಳಿರುತ್ತೆ, ಅದನ್ನು ಡಿಲೀಟ್ ಮಾಡುವಂಥದ್ದು ನೀವು ಇಲ್ಲಿ ನೋಡ್ಕೊಳ್ಬೇಕಾಗಿರುತ್ತೆ. ಹಾಗೆ ವ್ಯಾಲಿಡೇಷನ್ ಅಂದರೆ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಕರೆಕ್ಟಾಗಿರೋವಂಥ ಡೇಟಾ ಇನ್ಫಾರ್ಮೇಷನ್ನ ನೀವಿಲ್ಲಿ ಕಾಪಾಡ್ಕೊಬೇಕಾಗಿರುತ್ತೆ. ಇದೇ ಮೂರೇ ಅಂದರೆ ಕಾಪಾಡ್ಕೊಬೇಕಾಗಿರುತ್ತೆ ಅಂದರೆ ರೆಡಿ ಇಟ್ಕೊಂಡಿರಬೇಕಾಗಿರುತ್ತೆ, ಕರೆಕ್ಟಾಗಿ ಈ ಕೆಲಸನ ನೀವು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೂರೇ ಸ್ಟೆಪ್ಸ್ ಇರೋದು: ಡೇಟಾ ಎಂಟ್ರಿ ಮಾಡುವಂಥದ್ದು, ಡೇಟಾ ಹಳೇದಾದಮೇಲೆ ಅದನ್ನು ಡಿಲೀಟ್ ಮಾಡುವಂಥದ್ದು, ಅದಾದಮೇಲೆ ಸರಿಯಾಗಿ ಡೇಟಾ ಇದೆಯಲ್ಲ ಅಂತ ಚೆಕ್ ಮಾಡಿ ರೆಡಿಯಾಗಿ ಇಟ್ಕೊಳ್ಳುವಂಥದ್ದೇ ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇನ್ ದಿಸ್ ರೋಲ್ ದ ಪೀಪಲ್ ವಿಲ್ ಲೀಗಲಿ ಫೌಂಡೇಶನ್ ಎಕ್ಸೆಲ್ ಸ್ಕಿಲ್ಸ್ ಟು ಗ್ರೇಟರ್ ಆ್ಯಂಡ್ ಆರ್ಗನೈಸ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ ಟೀಮ್ ಡೇಟಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಎಕ್ಸೆಲಲ್ಲಿ ಅಂದರೆ ವರ್ಲ್ಡ್, ಎಕ್ಸೆಲ್ ಆ ರೀತಿ ಈ ಆ್ಯಪ್ಗಳಲ್ಲಿ ನೀವು ಅಥವಾ ಸಿಸ್ಟಮ್ಗಳಲ್ಲಿ ಸಾಫ್ಟ್ವೇರ್ಗಳಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಏನು ಡೇಟಾನ ಎಂಟ್ರಿ ಮಾಡಬೇಕು ಅಂದರೆ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಲ್ವಾ, ಅದ್ರ ಪ್ರಕಾರ ನೀವು ಇಲ್ಲಿ ಡೇಟಾ ಎಂಟ್ರಿ ಮಾಡಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು ಅಂದರೆ ಹ್ಯಾಂಡಲಿಂಗ್ ಫೀಲ್ಡ್ ವರ್ಕ್ ರಿಲೇಟೆಡ್ ಡೇಟಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕಂಪ್ನಿ ಕಡೆಯಿಂದ ಫೀಲ್ಡ್ ವರ್ಕ್ಗಳನ್ನ ಮಾಡಿರ್ತಾರೆ ಅಲ್ವಾ, ಅದ್ರ ರಿಲೇಟೆಡ್ ಡೇಟಾಸ್ಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ಕರೆಕ್ಟಾಗಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಇರೋ ಹಾಗೆ ಡೇಟಾನ ನೀವು ಎಕ್ಸೆಲಲ್ಲಿ ಟೈಪ್ ಮಾಡಿ ವಾಪಸ್ಸು ಕಂಪ್ನಿಗೆ ಕಳಿಸುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಸಿಯಾಗಿರುತ್ತೆ, ನೀವೇನು ರಿಸರ್ಚ್ ಮಾಡಬೇಕು ಅನ್ನೋದಿಲ್ಲ, ಅಥವಾ ನೀವೇನು ಲೈಕ್ PPT ರೆಡಿ ಮಾಡಬೇಕು ಆ ರೀತಿ, ಅಥವಾ ಕಾಲ್ ಮಾಡಬೇಕು, ಇಮೇಲ್ ಮಾಡಬೇಕು, ಆ ರೀತಿ ಯಾವುದೇ ರೀತಿಯಾದಂಥ ವರ್ಕ್ ಇರಲಿಲ್ಲ. ಜಸ್ಟ್ ಕಂಪ್ನಿ ಕಡೆಯಿಂದ ಕೊಡುವಂಥ ಡೀಟೇಲ್ಸ್ಗಳನ್ನ ನೀವು ಕರೆಕ್ಟಾಗಿ ಎಕ್ಸೆಲಲ್ಲಿ ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಡೇಟಾ ಎಂಟ್ರಿ ಅನಾಲಿಸಿಸ್ ದ ಕ್ರಿಯೇಟಿವ್ ಆ್ಯಂಡ್ ಮೇಂಟೈನಿಂಗ್ ದ ಕಂಪ್ಲೀಟ್ ಎಕ್ಸೆಲ್ ಸ್ಪೆಷಲ್ ಶೀಟ್ ಆ್ಯಂಡ್ ಪರ್ಫಾರ್ಮ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ದ ಡೇಟಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಎಕ್ಸೆಲ್ ಶೀಟಲ್ಲಿ ನಿಮ್ಮ ಡೇಟಾ ಎಂಟ್ರಿನ ಮಾಡಬೇಕಾಗಿರುತ್ತೆ ಕರೆಕ್ಟಾಗಿ. ಹಾಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಫ್ ಡೇಟಾನ ನೀವು ನೋಡ್ಕೊಳ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಾಕುವಂಥದ್ದು ತೆಗಿಯುವಂಥದ್ದು ಹೇಳ್ದೆ ಅಲ್ವಾ, ಡೇಟಾ ಎಂಟ್ರಿ ಮಾಡುವಂಥದ್ದು, ಡೇಟಾ ಡಿಲೀಟ್ ಮಾಡುವಂಥದ್ದು ಅಂತ ಅವೆರಡನ್ನೂ ನೀವು ಇಲ್ಲಿ ನೋಡ್ಕೊಬೇಕು ಅಂತ ಮತ್ತೆ ಹೇಳಿದ್ದಾರೆ. ಹಾಗೆ ಮೇಂಟೈನ್ ಆ್ಯಂಡ್ ವ್ಯಾಲಿಯೇಟ್ of data ensure that data is updated, accuracy, complete and removed by outdated and doubled informed ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು ನಿಮ್ಗೆ ಹೇಳಿದಾಗೆ ನಿಮ್ಮ ಡೇಟಾ ಇಲ್ಲಿ ಎಂಟ್ರಿ ಮಾಡುವಂಥದ್ದು ಅಪ್ಡೇಟೆಡ್ ಇರಬೇಕು, ಹಳೇ ಇನ್ಫಾರ್ಮೇಷನ್ನ ಟೈಪ್ ಮಾಡುವಂಥದ್ದಲ್ಲ. ಹೊಸದಾಗಿ ಯಾವುದು ಫೀಲ್ಡ್ ವರ್ಕ್ ಮಾಡಿ ನಿಮಗೆ ಡೇಟಾ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ, ಟೈಪ್ ಮಾಡಬೇಕಾಗಿರುತ್ತೆ. ಹಾಗೆ ಅಕ್ಯುರಸಿ ಇರಬೇಕು, ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಇರೋ ಹಾಗೆ, ತಪ್ಪಿಲ್ಲದೆ ಇರೋ ಹಾಗೆ ನೀವಿಲ್ಲಿ ಟೈಪ್ ಅಥವಾ ಎಂಟ್ರಿನ ಮಾಡಬೇಕಾಗಿರುತ್ತೆ. ಹಾಗೆ ಔಟ್ಡೇಟೆಡ್ ಹಳೇದಾಗಿರೋವಂಥ ಡೇಟಾಗಳನ್ನ ಇಲ್ಲಿ ರಿಮೂವ್ ಮಾಡಬೇಕಾಗಿರುತ್ತೆ. ಹಾಗೆ ಡಬಲ್ ಇನ್ಫಾರ್ಮೇಷನ್, ಎರಡೆರಡು ಸಲ ಟೈಪ್ ಮಾಡಿರೋವಂಥದ್ದು ಅಥವಾ ಎರಡೆರಡು ಸಲ ಎಂಟ್ರಿ ಮಾಡಿರೋವಂಥದ್ದನ್ನೆಲ್ಲ ನೀವು ಡಿಲೀಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಎಕ್ಸೆಲ್ನ ಯೂಸ್ ಮಾಡಿದರೆ ನಿಮಗೆ ಐಡಿಯಾ ಇರುತ್ತೆ. ನೀವು ಏನಾದ್ರು ಲೈಕ್ ಡಬಲ್ ಎಂಟ್ರಿ ಮಾಡಿದರೆ ನಿಮಗೆ ಆಪ್ಷನಲ್ಲಿ ಅದು ತೋರಿಸ್ಬಿಡುತ್ತೆ ಡಬಲ್ ಎಂಟ್ರಿ ಮಾಡಿರೋದು ಯಾವ್ದು ಅಂತ. ಅದನ್ನು ಈಸಿಯಾಗಿ ನೀವು ಚೆಕ್ ಮಾಡಿಕೊಂಡು ಡಿಲೀಟ್ನ ಮಾಡ್ಕೊಬೋದು, ಅಥವಾ ಇಲ್ಲದೇ ಇರೋವಂಥ ಇನ್ಫಾರ್ಮೇಷನ್ನ ಆ್ಯಡ್ ಕೂಡ ಮಾಡ್ಕೊಳ್ಬೋದು. ಓಕೆನಾ. ಆಮೇಲೆ ಎಂಟ್ರಿ ಪ್ರೋಸೆಸ್ ಇನ್ಫಾರ್ಮೇಟ್ ಎಂಟರ್ ಡೇಟಾ ಅಕ್ಯುರಸಿ ಎಂಟರ್ ಡೇಟಾ ಫ್ರಮ್ ಸೋರ್ಸ್ ಡಾಕ್ಯುಮೆಂಟ್ಸ್ ಇಂಟು ಇಂಟರ್ನಲ್ ಸಿಸ್ಟಮ್ಸ್ ಆ್ಯಂಡ್ ಲಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಅವ್ರು ಕೊಟ್ಟಿರುವಂಥ ಡೇಟಾಗಳನ್ನ ನೀವು ಹಿಡ್ಕೊಂಡು ಲೈಕ್ ಡಾಕ್ಯುಮೆಂಟ್ ರೂಪದಲ್ಲಿ ಅಥವಾ PDF ರೂಪದಲ್ಲಿ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಕಂಪ್ನಿ ಕಡೆಯಿಂದ. ಅದನ್ನು ಎಕ್ಸೆಲಲ್ಲಿ ಕರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಬೇಕು. ಎಂಟ್ರಿ ಮಾಡುವಂಥದ್ದು, ಪ್ರೋಸೆಸ್ ಮಾಡುವಂಥದ್ದು ಅಥವಾ ಟ್ರಾನ್ಸ್ಫರ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ. ಆದಷ್ಟು ಇಲ್ಲಿ ನೀವು ಕಾಪಿ ಪೇಸ್ಟ್ನ ಮಾಡ್ಬೋದು, ಈಸಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಿವ್ಯೂ ಎಕ್ಸಲೆಂಟ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಲಿಸ್ಟ್ ಫಾರ್ ದ ಪರ್ಪಸ್ ಆಫ್ ಸ್ಪೋರ್ಟಿಂಗ್ ಆ್ಯಂಡ್ ಫೀಲ್ಡ್ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಟೈಪ್ ಮಾಡೋದು ಅಥವಾ ಎಂಟ್ರಿ ಮಾಡುವಂಥದ್ದು ಫೀಲ್ಡ್ ವರ್ಕಿಂದ ಕೊಟ್ಟಿರ್ತಾರೆ ಅಲ್ವಾ, ಮತ್ತು ಅದು ಅದೇ ರೀತಿಯಾದಂಥ ಕೆಲಸಕ್ಕೆ ಯೂಸ್ ಆಗುತ್ತೆ. ಸೊ ಕರೆಕ್ಟಾಗಿ ನಿಮ್ಮ ಡೇಟಾ ಎಂಟ್ರಿನ ನೀವು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಪರ್ಫಾರ್ಮೆನ್ಸಲ್ಲಿ ಮ್ಯಾಂಡೇಟೆಡ್ ಟಾಸ್ಕ್ ಸಚ್ ಆಸ್ ಬ್ಯಾಕಪ್ಸ್, ರೀಸ್ಟೋರ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಟರ್ನ್ಸ್ ಅಂತ ಕೊಡಿ. ಸೊ ಅದೇ ನೀವು ಬ್ಯಾಕಪ್ ಕೊಡೋ ಅಂಥದ್ದು, ಅಂದರೆ ಲೈಕ್ ಡೇಟಾಗಳು ಔಟ್ಡೇಟೆಡ್ ಆಗಿರುವಂಥದ್ದು ಅಥವಾ ಬೇಡದೇ ಇರೋವಂಥದ್ದು, ಅದನ್ನು ಬ್ಯಾಕಪ್ ಡಿಲೀಟ್ ಮಾಡಿರೋದು ಕೆಲವೊಂದು ಸಲ ಬ್ಯಾಕಪ್ಪಲ್ಲಿರುತ್ತೆ, ಅದನ್ನು ಕೂಡ ನೀವು ಬ್ಯಾಕಪ್ ಕೊಡುವಂಥದ್ದು. ಅಥವಾ ಬೇಕು ಆ ಡೇಟಾ ನಮಗೆ ಅಂತ ಏನಾದ್ರು ಕಂಪ್ನಿ ಕಡೆಯಿಂದ ಹೇಳಿದ್ರೆ ಅದನ್ನು ರೀಸ್ಟೋರ್ ಮಾಡುವಂಥದ್ದು, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಅದನ್ನು ನೀವು ಮಾಡಬೇಕಾಗಿರುತ್ತೆ ಒಂದೊಂದು ಸಲ ಕಂಪ್ನಿ ಬೇಕಾದಾಗ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕ್ರಿಯೇಟ್ ಬೆಸ್ಟ್ ರಿಪೋರ್ಟ್ ಬೇಸ್ಡ್ ಆನ್ ಅನಾಲಿಟಿಕ್ಸ್, ರಿಕರೆಕ್ಷನ್ ಆ್ಯಂಡ್ ರೆಸಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೀವು ಬೆಸ್ಟ್ ಪ್ರಾಡಕ್ಟ್ ಅಥವಾ ಡೇಟಾ ಎಂಟ್ರಿ ಮಾಡಿ ಅವರಿಗೆ ಕೊಡಬೇಕಾಗಿರುತ್ತೆ. ಯಾವ ರೀತಿ ಅಂದರೆ ಅನಾಲಿಟಿಕ್ಸಲ್ಲಿ ಅದು ಮ್ಯಾಚ್ ಆಗೋ ರೀತಿ, ಕರೆಕ್ಟಾಗಿರೋ ರೀತಿ ಅಂತ ಹೇಳಿದ್ದಾರೆ. ಸೊ ಮೇಂಟೈನ್ ಫೋರ್ಕಾಸ್ಟ್ ಫಾರ್ ಹ್ಯಾಂಡಲಿಂಗ್ ಲೇಬಲಿಂಗ್ ಪ್ರೊಕೆಸ್ಟಿಂಗ್ ಆ್ಯಂಡ್ ಕ್ಲಿಯರಿಂಗ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಟೀಮ್ ಡೇಟಾಸ್ ಅಂತ ಕೊಡ್ತಾರೆ. ಸೊ ಇಲ್ಲಿ ನೀವು ಹ್ಯಾಂಡಲ್ ಕೂಡ ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಂದರೆ ಲೈಕ್ ಲೇಬಲಿಂಗ್ ಮಾಡುವಂಥದ್ದು ಡೇಟಾ. ಅದು ಎಕ್ಸೆಲಲ್ಲಿ ನೀವು ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಮೇಲ್ಗಡೆ ನೀವು ಹೆಡ್ಲೈನ್ ಥರ ಹಾಕಬೇಕಾಗಿರುತ್ತೆ ಕೆಲವೊಂದು ಟಾಪಿಕ್ಸ್ಗಳಿಗೆ, ಅದನ್ನು ಹೈಲೈಟ್ ಮಾಡುವಂಥದ್ದು ಅಥವಾ ಅದಕ್ಕೆ ಲೈಕ್ ಕಲರ್ ಚೇಂಜ್ ಮಾಡುವಂಥದ್ದು, ಆ ರೀತಿ ಇದೆಲ್ಲ ನಿಮಗೆ ಗೊತ್ತಿರಬೇಕು, ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕ್ವಶನ್ ಆ್ಯಂಡ್ ಆನ್ಸರ್ ಅನ್ನೋ ಹೆಡ್ಲೈನ್ ಇರುತ್ತೆ ಅಲ್ವಾ, ಅದನ್ನು ನೀವು ಹೈಲೈಟ್ ಮಾಡ್ತೀರಾ ಅಲ್ವಾ, ಲೈಕ್ ಸೈಜ್ ದೊಡ್ಡ ಮಾಡುವಂಥದ್ದು ಅಥವಾ
ಕಲರ್ ಚೇಂಜ್ ಮಾಡೋವಂಥದ್ದು, ಆ ರೀತಿಯೇ ಇಲ್ಲೂ ಕೂಡ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಎನ್ಶೋರ್ ಡೇಟಾ ಆ್ಯಂಡ್ ಸೆಕ್ಯೂರಿಟಿ ಪಾಲಿಸೀಸ್ ಫಾರ್ ಫಾಲೋ ಅಪ್ಸ್ ಅಂತ ಕೊಡ್ತಾರೆ. ಸೊ ಡೇಟಾ ನೀವು ಸೆಕ್ಯೂರ್ಡ್ ಆಗಿ ಯಾವುದೇ ರೀತಿ ಲೀಕ್ ಆಗದೇ ಇರೋ ಹಾಗೆ ಸೆಕ್ಯೂರಿಟಿಯಿಂದ ಇಟ್ಕೊಳ್ಬೇಕಾಗಿರುತ್ತೆ ಫಾಲೋ ಅಪ್ಸ್ಗಳಿಗೆ ಅಂತ ಹೇಳಿದ್ದಾರೆ. ಹಾಗೆ ಪ್ರೊವೈಡ್ ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸಲೆಂಟ್ ಡೇಟಾ ಟು ಕನ್ಸಿಡರ್ ರಿಕ್ರೂಟ್ಮೆಂಟ್ ಟೀಮ್ ಆ್ಯಂಡ್ ಹ್ಯಾಂಡಲ್ ಟೀಮ್ ಆ್ಯಂಡ್ ಪ್ರಾಜೆಕ್ಟ್ ಎಂಕ್ವೈರೀಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಯಾವ ಟೀಮ್ಗಳಿಗೆ ನೀವು ಎಂಟ್ರಿ ಮಾಡಿರೋವಂಥ ಡೇಟಾಗಳನ್ನ ಕಳಿಸ್ಬೇಕಾಗಿರುತ್ತೆ ಅಂದರೆ ಕೆಲವೊಂದು ಸಲ ನೀವು ರೆಕ್ರೂಟ್ಮೆಂಟ್ ಟೀಮ್ ಇರುತ್ತೆ ಅಲ್ವಾ, HR ರೆಕ್ರೂಟರ್ ಟೀಮ್ಗಳಿರುತ್ತೆ ಅಲ್ವಾ, ಹೈಯರ್ ಮಾಡುವಂಥದ್ದು, ಅವ್ರಿಗೆ ಬೇಕಾದಂಥ ಇನ್ಫಾರ್ಮೇಷನ್ ಡೇಟಾಗಳನ್ನ ನೀವು ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಕೆಲವೊಂದು ಸಲ ಹ್ಯಾಂಡಲಿಂಗ್ ಟೀಮ್ಸ್ ಅಂತ ಇರುತ್ತೆ, ಆ ಟೀಮ್ಗಳಿಗೆ ಕಳಿಸ್ಬೇಕಾಗಿರುತ್ತೆ. ಸೊ ಅವರು ಯಾವ ಟೀಮ್ಗೆ ರಿಲೇಟೆಡ್ ಡೇಟಾಸ್ನ ಕೊಟ್ಟಿರ್ತಾರೆ ಆ ರಿಲೇಟೆಡ್ ಆಗಿ ನೀವು ವರ್ಕ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಯಾವುದೇ ಟೀಮಲ್ಲಿ ಕೊಟ್ಟರು ಕೂಡ ನಿಮಗೆ ಈಸಿಯಾಗೇ ಇರುತ್ತೆ. ಯಾಕಂದರೆ ಅವ್ರು ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿರ್ತಾರೆ, ಏನನ್ನ ಡೇಟಾ ಎಂಟ್ರಿ ನೀವು ಮಾಡಬೇಕು ಅನ್ನೋದನ್ನ ಅವ್ರು ಆಲ್ರೆಡಿ PDF ಮೂಲಕ ಕೊಟ್ಬಿಟ್ಟಿರ್ತಾರೆ. ಆದರೆ ಅದನ್ನು ರಿಟರ್ನ್ ಫಾರ್ಮಲ್ಲಿರುತ್ತೆ ಅಥವಾ ಲೈಕ್ ಆರ್ಡರ್ ವೈಸ್ ಇರೋದಿಲ್ಲ, ಡಬಲ್ಸ್ ಎಲ್ಲ ಎಂಟ್ರಿ ಮಾಡಿರ್ತಾರೆ. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಲೈಕ್ ಎಂಟ್ರಿ ಮಾಡಬೇಕಾಗಿರುತ್ತೆ ಎಕ್ಸೆಲಲ್ಲಿ ಕರೆಕ್ಟಾಗಿ ಆಫಿಷಿಯಲ್ ಆಗಿ ಅಥವಾ ಪ್ರೊಫೆಷ್ನಲ್ ಆಗಿ ಕಾಣಿಸೋ ರೀತಿ ಎಂಟ್ರಿ ಮಾಡಿ ನೀವು ವಾಪಸ್ಸು ಕಂಪ್ನಿಗೆ ಕಳಿಸ್ಬೇಕಾಗಿರುತ್ತೆ ಅಷ್ಟೇ. ಓಕೆನಾ? ಹಾಗೆ ಇಲ್ಲಿ ಲೈಕ್ ಹೇಳಿದೆ ಅಲ್ವಾ, ಟ್ರಾನ್ಸ್ಫರ್ ಡೇಟಾ ಇಂಟು ರೀಡಬಲ್ ಗೋಲ್ ಓರಿಯೆಂಟೆಡ್ ರೆಸ್ಪಾನ್ಸಿಬಲ್ ಡ್ರೈವ್ ಇಂಪೋರ್ಟೆಡ್ ಆ್ಯಂಡ್ ಗ್ರೋತ್ ಅಂತ ಕೊಡಿ. ಸೊ ನಾನು ನಿಮ್ಗೆ ಹೇಳಿದಾಗೆ ಇಲ್ಲಿ ರೀಡಬಲ್ ಓದೋಕ್ಕಾಗಬೇಕು ಆ ರೀತಿಯಾಗಿ ಅದು ಇರಬೇಕು. ಕೆಲವೊಂದು ಸಲ ಗೀಚ್ಬಿಟ್ಟಿರ್ತಾರೆ ಬರಿಬೇಕಾದ್ರೆ, ಅದೆಲ್ಲ ಕಂಪ್ನಿಗೆ ಪ್ರೆಸೆಂಟ್ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಪ್ರೊಫೆಷ್ನಲ್ ಆಗಿ ಇರೋದಿಲ್ಲ. ಸೊ ಅದನ್ನು ನೀವು ಎಕ್ಸೆಲಲ್ಲಿ ಒಂದು ಫಾರ್ಮ್ಯಾಟಲ್ಲಿ ಹಾಕಿದಾಗ ಅದು ತುಂಬ ಪ್ರೊಫೆಷ್ನಲ್ ಆಗಿ ಓದೋಕ್ಕೆ ಚೆನ್ನಾಗಿರೋ ಹಾಗೆ ಇರುತ್ತೆ. ಸೊ ರೀಡಬಲ್ ಆಗಿರಬೇಕು, ಗೋಲ್ ಓರಿಯೆಂಟೆಡ್ ರೆಸ್ಪಾನ್ಸ್ ಥರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಇನ್ನೊಂದು ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಡು ನಾಟ್ ಎಕ್ಸ್ಲೇಟ್ ಆ್ಯಂಡ್ ಇಮೇಲ್ ಕಂಟೆಂಟ್, ಟೆಕ್ಸ್ಟ್ ರಿಸರ್ಚ್, ಟೆಕ್ಸ್ಟ್ ಮೆಸೇಜ್, ಆನ್ಲೈನ್ ಅಡ್ಮಿಷನ್ಸ್, ರಿಫರ್ಸ್ ಆ್ಯಂಡ್ ಸೋಷಲ್ ಮೀಡಿಯಾಸ್. ಓಕೆ, ಈ ರಿಲೇಟೆಡ್ ಅಲ್ಲಿ ಕೂಡ ನಿಮಗೆ ಈ ಡೇಟಾಗಳನ್ನ ಕೆಲವೊಂದು ಸಲ ಕೊಡ್ಬೋದು, ಅದನ್ನು ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೀವೇನು ಯೋಚನೆ ಮಾಡೋ ನೆಸೆಸಿಟಿ ಇರೋದಿಲ್ಲ, ಯಾಕಂದರೆ ಆಲ್ರೆಡಿ ಅವರೆಲ್ಲ ಇನ್ಫಾರ್ಮೇಷನ್ ಕೊಡೋದ್ರಿಂದ ಅಲ್ಲಿರೋದನ್ನೇ ನೋಡಿಕೊಂಡು ಟೈಪ್ ಮಾಡೋದಕ್ಕೆ ನಿಮಗೇನು ಕಷ್ಟ ಆಗೋದಿಲ್ಲ. ಸೊ ಆರಾಮಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಇಲ್ಲಿ ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಮಸ್ಟ್ ಹ್ಯಾವ್ 2 to 3 years ಎಕ್ಸ್ಪೀರಿಯನ್ಸ್ ಇನ್ ವರ್ಕಿಂಗ್ ವಿತ್ ಡೇಟಾ ಅನಾಲಿಟಿಕ್ಸ್, ಇನ್ಫಾರ್ಮೇಷನ್ ಆ್ಯಂಡ್ ಕ್ರಿಯೇಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಮಾತ್ರ ಕೆಲಸ ಅಂತ ಹೇಳ್ತಾ ಇದ್ದಾರೆ. ನೀವು ಫ್ರೆಷರ್ಸ್ ಇದ್ದರೂ ಅಥವಾ 1 to 2 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡಿ. ಯಾಕಂದರೆ 2 to 3 years ಆಫ್ ಎಕ್ಸ್ಪೀರಿಯನ್ಸ್ ಡೇಟಾ ಎಂಟ್ರಿಲಿರೋರು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಇದ್ದವರು ಬೇರೆ ಫೀಲ್ಡ್ಸ್ಗಳನ್ನ ಇವಾಗ ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಚೆಕ್ ಮಾಡ್ತಾ ಇರ್ತಾರೆ. ಸೊ ನೀವು ಫ್ರೆಷರ್ ಆಗಿದ್ದು 1 to 2 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೂ ಇಲ್ಲಿ ಅಪ್ಲೈನ ಮಾಡಿ. ಸೊ ಏನಾದ್ರು ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ ಅಂದರೆ ನಿಮ್ಮನ್ನು ಕೂಡ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದು ಯಾವಾಗ ನಿಮ್ಮ ರೆಸ್ಯೂಮ್ ಚೆನ್ನಾಗಿದೆ, ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದೆ, ನೀವು ಚೆನ್ನಾಗಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿದ್ರಿ ಅಂದರೆ ಅಂಥ ಟೈಮಲ್ಲಿ ನಿಮ್ಮನ್ನ ಹೈಯರ್ ಮಾಡ್ತಾರೆ. ಸೊ ಅಪ್ಲೈ ಮಾಡಿ, ಚೆನ್ನಾಗಿ ಇಂಟರ್ವ್ಯೂನ ಮಾಡಿ, ಅದರಿಂದ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ಪ್ರಿಫರಿಂಗ್ ಎಕ್ಸ್ಪೀರಿಯನ್ಸ್ ವಿತಿನ್ ಮೇಕಿಂಗ್ ರಿಸರ್ಚ್ ಆ್ಯಂಡ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂತ ಕೊಡಿ. ಸೊ ಇಲ್ಲೇನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ರಿಸರ್ಚ್ ರಿಲೇಟೆಡ್ ವರ್ಕ್ಗಳಲ್ಲಿ ಅಥವಾ ಹೆಲ್ತ್ ಕೇರ್ ಇಂಡಸ್ಟ್ರಿ ರಿಲೇಟೆಡ್ ವರ್ಕ್ ಏನಾದರೂ ನೀವು ಆಲ್ರೆಡಿ ಮಾಡಿದ್ದೀರಾ ಅಂದರೆ ಇಲ್ಲಿ ನಿಮಗೆ ಪ್ರಿಫರ್ ಮಾಡ್ತಾರೆ ಜಾಸ್ತಿ, ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ಯಾಚುಲರ್ ಡಿಗ್ರಿ ಇನ್ ದಿಸ್ ಫೀಲ್ಡ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಇಲ್ಲೇನಾದ್ರು ನೀವು ಬ್ಯಾಚುಲರ್ ಡಿಗ್ರಿ ಮಾಡ್ಕೊಂಡಿದ್ದೀರಾ ಅಥವಾ ಅದು ರಿಲೇಟೆಡ್ ಫೀಲ್ಡಲ್ಲಿ ನೀವೇನಾದ್ರು ಎಜುಕೇಷನ್ನ ಮಾಡ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ 4th ಪಾಯಿಂಟ್ ನೋಡಿದ್ರೆ ಸೆಲ್ಫ್ ಮೋಟಿವೇಟೆಡ್ ಇಂಡಿವಿಜುವಲ್ ಆ್ಯಂಡ್ ಎಕ್ಸಲೆಂಟ್ ಟೈಮ್ ಮ್ಯಾನೇಜ್ಮೆಂಟ್, ಆರ್ಗನೈಸೇಷನ್ ಸ್ಕಿಲ್ಸ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಸೆಲ್ಫ್ ಮೋಟಿವೇಶನ್ ಇರಬೇಕು. ನೀವು ಮನೆಯಿಂದ ಮಾಡೋದ್ರಿಂದ ಡೈವರ್ಟ್ ಆಗಬಾರ್ದು, ನಿಮ್ಮ ಕೆಲಸದ ಕಡೆ ನೀವು ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿರುತ್ತೆ. ಯಾವಾಗಲೂ ಕೆಲಸ ಕೊಟ್ಟರೆ ಯಾವಾಗಲೂ ಮಾಡುವಂಥದ್ದು, ಆ ರೀತಿಯಾದಂಥ ಮಿಸ್ಟೇಕ್ಸ್ಗಳನ್ನ ನೀವಿಲ್ಲಿ ಮಾಡಬಾರ್ದು. ಹಾಗೆ ಫಾಸ್ಟ್ ಪ್ಲೇಸ್ಡ್ ಎನ್ವೈರ್ಮೆಂಟ್ ಇರಬೇಕು. ಸೊ ಲೈಕ್ ಹೇಳಿದಾಗೆ ಕೆಲಸನ ಆನ್ ಟೈಮ್ ಸಬ್ಮಿಟ್ ಮಾಡುವಂಥದ್ದು, ಕರೆಕ್ಟಾಗಿ ಮಾಡುವಂಥದ್ದು ನಿಮಗೆ ಇಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಕ್ಸಲೆಂಟ್ ರೈಟಿಂಗ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಚೆನ್ನಾಗಿ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಇಂಗ್ಲೀಷಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇಂಗ್ಲೀಷ್ ಅಂತ ಸ್ಪೆಸಿಫಿಕ್ ಮಾಡಿಲ್ಲ, ಮೆನ್ಷನ್ ಮಾಡಿಲ್ಲ ಅಂತ ನೀವು ಕೇಳ್ಬೋದು. ಬಟ್
ಇಲ್ಲಿ ಹಿಂದಿನ ಅಷ್ಟು ಲೈಕ್ ಹಿಂದಿ ಬೇರೆ ಭಾಷೆಗಳನ್ನ ಇಲ್ಲಿ ಅವರು ಪ್ರಿಫರ್ ಮಾಡ್ತಾಯಿಲ್ಲ. ನೀವು ಡೇಟಾ ಎಂಟ್ರಿ ಇಂಗ್ಲೀಷಲ್ಲೇ ಮಾಡೋದ್ರಿಂದ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಇಂಗ್ಲೀಷಲ್ಲಿ ಬರಬೇಕಾಗಿರುತ್ತೆ. ಸೊ ಇಂಗ್ಲೀಷ್ ಮಸ್ಟ್ ಆಗಿರುತ್ತೆ. ಓಕೆನಾ. ಇಲ್ಲಿ ಕಂಪ್ಲೀಟೆಡ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಸ್ಕಿಲ್ಸ್ ಇನ್ ಮೈಕ್ರೋಸಾಫ್ಟ್ ಆಫೀಸ್ ಸರ್ಚ್ ಎಕ್ಸೆಲ್ ಇನ್ಕ್ಲೂಡ್ಸ್ ಫೀಚರ್ಸ್ ಆ್ಯಂಡ್ ಫೆಸಿಲಿಟೀಸ್. ಓಕೆ, ಇಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ವರ್ಲ್ಡ್ ಆಫೀಸ್ ಆ ಸಾಫ್ಟ್ವೇರ್ಸ್ಗಳನ್ನು ಕೂಡ ಯೂಸ್ ಮಾಡೋದಕ್ಕೆ ಬರಬೇಕು ಎಕ್ಸೆಲ್ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಸಿಮಿಲರೇ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ನಿಮ್ಗೇನಾದ್ರು ಮೈಕ್ರೋಸಾಫ್ಟ್ ಆಫೀಸ್ ಅಥವಾ ಎಕ್ಸೆಲ್ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ಬೋದು ಅದು ಹೇಗೆ ಯೂಸ್ ಮಾಡೋದು ಏನು ಅಂತ. ಜಸ್ಟ್ ಡೇಟಾ ಎಂಟ್ರಿ ಮಾಡೋದಕ್ಕೆ ಅಂದರೆ ಬೇಸಿಕ್ ಗೊತ್ತಿದ್ರೆ ಸಾಕು, ನಿಮಗೆ ಅದನ್ನು ಯೂಸ್ ಮಾಡ್ಕೊಬೋದು. ಹಾಗೆ ಇಲ್ಲಿ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಐ ಡಿಗ್ರಿ ಆಫ್ ಅಕ್ಯುರಸಿ ಇನ್ ದ ಫಾರ್ಮ್ ಡೇಟಾ ಇನ್ಪುಟ್ ಆ್ಯಂಡ್ ವ್ಯಾಲಿಡೇಷನ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಅಟೆನ್ಷನ್ ಟು ಡೀಟೇಲ್ ನಿಮಗೆ ಜಾಸ್ತಿ ಇರಬೇಕು ಡೇಟಾ ಇನ್ಪುಟ್ ಮತ್ತು ವ್ಯಾಲಿಡೇಷನ್ ಮಾಡೋದಕ್ಕೆ. ಗಮನ ಇಟ್ಟು ನೀವು ಚೆನ್ನಾಗಿ ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಯಾಕಂದರೆ ಕೆಲವೊಂದು ಸಲ ಡೇಟಾ ಇನ್ಪುಟ್ ಮಾಡಬೇಕಾದ್ರೆ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಇರೋ ಹಾಗೆ ಕರೆಕ್ಟಾಗಿ ಡಬಲ್ ಸಲ ಟೈಪ್ ಮಾಡದೇ ಇರೋ ಹಾಗೆ ನೀವು ಮಾಡಬೇಕಂದ್ರೆ ನೀವು ಗಮನ ಇಟ್ಟು ಕೆಲಸ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ವಿತ್ ಟೀಮ್ ಮೆಂಬರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಯಾಕಂದರೆ ಕಂಪ್ನಿ ಮೆಂಬರ್ಸ್ ಅಥವಾ ಟೀಮ್ ಮೆಂಬರ್ಸ್ ಇರ್ತಾರಲ್ವ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋರು, ಅವ್ರ ಜೊತೆ ಮಾತಾಡೋದಕ್ಕೆ, ಜೊತೆಗೆ ನೀವು ಯಾವ್ದಾರು ರಿಲೇಟೆಡ್ ಆಗಿ ಲೈಕ್ ಡೇಟಾ ಎಂಟ್ರಿ ಮಾಡ್ತಾ ಇರ್ತೀರಲ್ಲ ಅವ್ರಿಗೇನಾದ್ರು ಸ್ಪೆಸಿಫಿಕ್ ಆಗಿತ್ತು ಅಂದರೆ ಅವರು ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರ ಜೊತೆ ಮಾತಾಡೋದಕ್ಕೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಬರಬೇಕು. ಸೊ ಕಮ್ಯುನಿಕೇಷನ್ ನಿಮಗೆ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ. ಆರ್ಗನೈಸೇಷನ್ ಸ್ಕಿಲ್ಸ್ ಎಬಿಲಿಟಿ ಟು ವರ್ಕ್ ವೆಲ್ ಅಂಡರ್ ಪ್ರೆಷರ್ ಮ್ಯಾನೇಜ್ ವರ್ಕ್ಲೋಡ್ ಆ್ಯಂಡ್ ಮೇಂಟೈನ್ ಡೆಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆರ್ಗನೈಸೇಷನ್ ಸ್ಕಿಲ್ಸು ನಿಮಗಿರಬೇಕು. ಹಂಗಂದರೆ ಏನೂ ಇಲ್ಲ, ಲೈಕ್ ಪ್ರೆಷರ್ ಇದ್ರೂ ಕೂಡ ನಿಮಗೆ ಚೆನ್ನಾಗಿ ಕೆಲಸನ ಮಾಡಬೇಕಾಗಿರುತ್ತೆ. ಯಾಕಂದರೆ ಕೆಲವೊಂದು ಸಲ ಡೆಡ್ಲೈನ್ಗಳು ಕೊಟ್ಟಿರ್ತಾರೆ. ಆ ಟೈಮ್ ಒಳಗೆ ನೀವು ಲೈಕ್ 1 ವಾರ 2 ವಾರ ಆ ರೀತಿ ಡೆಡ್ಲೈನ್ ಕೊಟ್ಟಿರ್ತಾರೆ. ಅದ್ರ ಒಳಗೆ ನಿಮಗೆ ಮಾಡಿ ಮುಗಿಸೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವರ್ಕ್ ಲೋಡ್ ಕೂಡ ಇರುತ್ತೆ, ಜೊತೆಗೆ ಡೆಡ್ಲೈನ್ ಇರುತ್ತೆ, ಅದ್ರ ಒಳಗೆ ನೀವು ಮಾಡೋಕ್ಕಾಗಬೇಕು. ಅದನ್ನೇ ಆರ್ಗನೈಸೇಷನಲ್ ಸ್ಕಿಲ್ಸ್ ಅಂತ ಹೇಳ್ತಿದ್ದಾರೆ. ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ನೋಡಿದ್ರೆ ಇಲ್ಲಿ ನಿಮಗೆ MC ರಿಸರ್ಚ್ ದ ರೈಟ್ ಟು ಚೇಂಜ್ ದಿಸ್ ಜಾಬ್ ಡೀಟೇಲ್ಸ್ ಟು ಮೀಟ್ ದ ಬಿಸ್ನೆಸ್ ನೀಡ್ಸ್ ಆಫ್ ದ ಆರ್ಗನೈಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮನ್ನ ಇಲ್ಲಿ ಅವರು ಲೈಕ್ ಡೇಟಾ ಎಂಟ್ರಿ ಡೇಟಾ ಅನಾಲಿಸಿಸ್ಟ್ ರೋಲ್ಗೆ ತೊಗೊಳ್ತಾ ಇರ್ಬೋದು. ಅಕಸ್ಮಾತ್ ಏನಾದರೂ ಮುಂದೆ ನಿಮಗೆ ಪ್ರಮೋಷನ್ ಕೊಡಬೇಕು ಅಂದರೆ ಅಥವಾ ನೀವು ಕೆಲಸ ಕರೆಕ್ಟಾಗಿ ಮಾಡ್ತಾಯಿಲ್ಲ ಬೇರೆ ಫೀಲ್ಡ್ಗೆ ಹಾಕಬೇಕು ಅಂತ ನಿಮ್ಮನ್ನ ಅನಿಸಿದ್ರೆ MNC ಅಂದರೆ ಈ ಕಂಪ್ನಿ M3 ಈ ಕಂಪ್ನಿಗೆ ಎಲ್ಲ ರೈಟ್ಸ್ ಇರುತ್ತೆ. ನಿಮ್ಮನ್ನ ಡಿಗ್ರೇಡ್ ಮಾಡೋದಕ್ಕೂ ಹಾಗೆ ಪ್ರಮೋಷನ್ ಮಾಡೋದಕ್ಕೂ ರೈಟ್ಸ್ ಇರುತ್ತೆ. ಓಕೆನಾ ಅಂತ ಕೇಳ್ತಾ ಇದೆ. ಓಕೆನಾ ಅನ್ನೋದಕ್ಕಿಂತ ಲೈಕ್ ಅವರೇನು ನಿಮಗೆ ಪನಿಷ್ಮೆಂಟ್ ರೀತಿಯಲ್ಲಿ ಕೊಡೋದಿಲ್ಲ. ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಪ್ರಮೋಷನ್ ಕೊಡ್ತಾರೆ. ನೀವು ಇಲ್ಲಿ ಲೈಕ್ ಡೇಟಾ ಎಂಟ್ರಿ ರೋಲಲ್ಲಿ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಬೇರೆ ರೋಲ್ಗೆ ನಿಮ್ಮನ್ನ ಹಾಕ್ಬೋದು. ಲೈಕ್ ಇಮೇಲ್ಗೆ ಅಥವಾ ಚಾಟ್ ಸಪೋರ್ಟ್ಗೆ ಅಥವಾ ಲೈಕ್ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಆ ರೀತಿ ರೋಲ್ಗಳಿಗೆ ನಿಮಗೆ ಹಾಕ್ಬೋದು. ಬಟ್ ಯಾವುದೇ ರೀತಿ ಫೀಸು ಪೆನಾಲ್ಟಿ ಆ ರೀತಿ ಯಾವುದೂ ಕೂಡ ನಿಮಗೆ ಇಲ್ಲಿ ಕೇಳೋದಿಲ್ಲ. ಓಕೆನಾ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟ್ ಫಾರ್ಮ್ ಆಗಿ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ M360 ರಿಸರ್ಚ್ ಅನ್ನೋ ಕಂಪ್ನಿಯವರು ಇಲ್ಲಿ ಡೇಟಾ ಎಂಟ್ರಿ ರೋಲ್ಗೆ ಹೈರ್ ಮಾಡ್ತಾ ಇರೋವಂಥದ್ದು. ಅವರ ಕಂಪ್ನಿ ಕಡೆಯಿಂದ ನಿಮಗೆ ಡೇಟಾಗಳನ್ನ ಅಥವಾ ಡಾಕ್ಯುಮೆಂಟ್ಸ್ನ ಕಳಿಸ್ಕೊಡ್ತಾರೆ. ಅದನ್ನು ನೋಡಿಕೊಂಡು ನೀವು ಎಕ್ಸೆಲಲ್ಲಿ ಅಥವಾ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಟೈಪ್ನ ಮಾಡಬೇಕಾಗಿರುತ್ತೆ. ಡೇಟಾನ ಎಂಟ್ರಿ ಮಾಡಿ ಕರೆಕ್ಟಾಗಿ ಯಾವುದೇ ರೀತಿ ಡಬಲ್ ಸಲ ಟೈಪ್ ಆಗದೇ ಇರೋ ಹಾಗೆ ಅಥವಾ ತಪ್ಪಿಲ್ಲದೆ ಇರೋ ಹಾಗೆ ಕರೆಕ್ಟಾಗಿ ನೀವು ಟೈಪ್ನ ಮಾಡಿ ಕಂಪ್ನಿಗೆ ವಾಪಸ್ಸು ಕಳಿಸ್ಬೇಕಾಗಿರುತ್ತೆ. ಇಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಇದಕ್ಕೆ ನೀವು ಮನೆಯಿಂದನೇ ಮಾಡುವಂಥದ್ದು. ಅದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ, ಪಾರ್ಟ್ ಟೈಮ್ ಇರೋದಿಲ್ಲ, ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ನಿಮಗೆ ಡೆಡ್ಲೈನ್ಗಳು ಕೊಡ್ತಾರೆ, ಅದನ್ನು ಕೂಡ ಚೆಕ್ ಮಾಡಿಕೊಂಡು ಅಥವಾ ಆ ಟೈಮ್ ಒಳಗೆ ನೀವು ಇಲ್ಲಿ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಈ ಕೆಲಸ ಮಾಡೋದಕ್ಕೆ ಅರೌಂಡ್ 25,000ವರೆಗೂ ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಲೈಕ್ ಡಿಗ್ರಿ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಫೀಲ್ಡಲ್ಲಾಗಿದ್ದರೂ ಓಕೆ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ ಇದ್ದೀರಾ ಅಥವಾ ಯಾರೆಲ್ಲ ಡಿಗ್ರಿ ಪಾಸಾಗಿ ಲೈಕ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ಕೆರಿಯರ್ನ ಅಂತಿದ್ದೀರಾ ಅಥವಾ ಕೆರಿಯರ್ ಗ್ಯಾಪ್ ಇದೆ ಅವರು ಕೂಡ ಇದಕ್ಕೆ ಟ್ರೈನ ಮಾಡಿ. ಸೊ ಕೆಲಸ ಸಿಗೋವಂಥ ಚಾನ್ಸಸ್ ಕೆಲವೊಂದು ಸಲ ಜಾಸ್ತಿ ಇರುತ್ತೆ ಈ ಕಂಪ್ನೀಲಿ. ಯಾಕೆಂದರೆ ಈ ನಡುವೆ ತುಂಬಾ ಹೈಯರಿಂಗ್ ಮಾಡ್ತಾಯಿದ್ದಾರೆ.
ಸೊ ನಿಮಗೂ ಕೂಡ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಸಿಂಪಲ್ ಆಗಿರುವಂಥ ಜಾಬ್. ಕಂಪ್ನಿ ಕಡೆಯಿಂದ ಕೊಡುವಂಥ ಡಾಕ್ಯುಮೆಂಟ್ಸ್ನ ವರ್ಡ್ ಅಥವಾ ಎಕ್ಸೆಲಲ್ಲಿ ಟೈಪ್ ಮಾಡಿ ಕರೆಕ್ಟಾಗಿ ಅವ್ರಿಗೆ ವಾಪಸ್ ಕಳಿಸುವಂಥದ್ದು ಅಷ್ಟೇ. ನೀವು ಯಾವುದೇ ರೀತಿ ಕಾಲ್ ಮಾಡೋ ಹಾಗಿಲ್ಲ, ಇಮೇಲ್ ಮಾಡೋ ಹಾಗಿಲ್ಲ, ಚಾಟ್ ಮಾಡೋ ಹಾಗಿಲ್ಲ. ಸಿಂಪಲ್ ಆಗಿರುವಂಥ ಕೆಲಸ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ಲೈಕ್ ನಿಮ್ಮ ಹೆಸರು, ನಿಮ್ಮ ಲಾಸ್ಟ್ ನೇಮ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಇಮೇಲ್, ನಿಮ್ಮ ಲೊಕೇಶನ್, ಈ ರೀತಿ ಕೇಳುತ್ತೆ. ನೀವಿಲ್ಲಿ ನಿಮ್ಮ ಲೊಕೇಶನ್ ಅಥವಾ ಲೈಕ್ ನೀವು ಯಾವ ಸಿಟಿಲಿದ್ದೀರಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಅಲ್ಲಿ ಕೇಳಿರೋಂಥ ಇನ್ಫಾರ್ಮೇಷನ್ನ ನೇಮು, ಇನ್ಶಿಲ್ಲು, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಹಾಗೆ ನಿಮ್ಮ ಲೊಕೇಶನ್ನ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಆಗಿರೋಂಥ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಲ್ರೆಡಿ ಮಾಡಿರೋದು ಓಕೆ ಅಂದರೆ ಜಸ್ಟ್ ಹೀಗೆ ಬಿಡಿ, ಇಲ್ಲ ಅಂದರೆ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ರೆಸ್ಯೂಮ್ನ ನೀವು ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕವರ್ ಲೆಟರ್ ಕೇಳ್ತಾ ಇದೆ. ನಿಮಗೆ ಕವರ್ ಲೆಟರ್ ಕೊಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕವರ್ ಲೆಟರ್ನ ಕೊಡ್ಬೋದು, ಇಲ್ಲ ಅಂದರೆ ಜಸ್ಟ್ ನೆಕ್ಸ್ಟ್ ಅಂತ ನೀವಿಲ್ಲಿ ಅಪ್ಲೈನ ಮಾಡಿ. ಅದಾದಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರೋರನ್ನ ಇಲ್ಲಿ ತೊಗೊಳ್ತಾ ಇರೋದ್ರಿಂದ ಸೊ ಇಲ್ಲಿ ಈ ಡೀಟೇಲ್ಸ್ನ ಕೇಳುತ್ತೆ. ಇದೆಲ್ಲ ನಿಮಗೆ ಓಕೆ ಇದ್ದರೆ ಜಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗಿರುತ್ತೆ. ಒಂದು ನಿಮಿಷ. ಓಕೆ, ಇಲ್ಲಿ ಈ ರೀತಿಯಾದಂಥ ಜಸ್ಟ್ ಮಿನಿಟ್ ಫಸ್ಟಿಂದ ಬರ್ತಾ ಇದೆ. ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಸಿಟಿ, ಡಿಸ್ಟ್ರಿಕ್ಟ್, ಓಕೆ, ಡೇಟ್ ಆಫ್, ಓಕೆ, ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಸೇವ್ ಅಂತ ಕೊಡಿ, ನೆಕ್ಸ್ಟ್ ಅಂತ ಕೊಡಿ. ಓಕೆನಾ. ಇಲ್ಲಿ ಕೆಲವೊಂದು ಕ್ವೆಶನ್ಸ್ನ ಕೇಳ್ತಾ ಇದೆ. ಅದು ಲೈಕ್ ಯಾವ ಮಂತಲ್ಲಿ ನೀವು ಸ್ಟಾಪ್ ಮಾಡಿದ್ರಿ ಅಲ್ಲಿ ವರ್ಕ್ ಮಾಡೋದನ್ನ, ಏನಕ್ಕೆ ಅಂತ ಕೇಳುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ನ ನೀವಿಲ್ಲಿ ಹಾಕಿದ್ರೆ ಓಕೆ. ಇದು ಸ್ಟಾರ್ಟಿಂಗ್ ಡೇಟ್ನ ಕೇಳ್ತಾ ಇದೆ. ಸಾರಿ, ನಾನಿಲ್ಲಿ ಒಂದು ಅಪ್ರಾಕ್ಸಿಮೇಟಾಗಿ ಲೈಕ್ ಸುಮ್ಮನೆ ಹಾಕ್ತಾಯಿದ್ದೀನಿ, ಯಾಕಂದರೆ ನಿಮಗೆ ತೋರಿಸೋದಕ್ಕೋಸ್ಕರ. ನೀವು ಯಾವ ಇಯರಲ್ಲಿ ಅಥವಾ ಯಾವಾಗ ಅಲ್ಲಿ ಮಾಡಿದ್ರೆ ಅದನ್ನು ನೀವು ಇಲ್ಲಿ ಹಾಕ್ಬೋದು. ಸೊ ಸಿಟಿ ಕೇಳ್ತಾ ಇದೆ. ನಿಮ್ಮ ಸಿಟಿ ಅಥವಾ ನೀವು ಕೆಲಸ ಮಾಡ್ತಿದ್ದದ್ದು ಅದನ್ನು ನೀವು ಹಾಕ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ನೀವೇನಾದ್ರು ಬರಿಬೇಕನ್ಸಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ನ ಬರೆದು ಜಸ್ಟ್ ಸೇವ್ ಅಂತ ಕೊಟ್ಟರೆ ಇದು ಇಲ್ಲಿ ಸೇವ್ ಆಗುತ್ತೆ. ಅದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಹಾಗೆ ಇಲ್ಲಿ ನೀವು ಓದಿದಂಥ ಸ್ಕೂಲು, ಆ ಸಿಟಿ ಯಾವುದು, ಏನು ಡಿಗ್ರಿ ಮಾಡ್ಕೊಂಡಿದ್ದೀರಾ, ಅದಾದಮೇಲೆ ಇಲ್ಲಿ ಫೀಲ್ಡ್ ಯಾವುದು, ಕಾಮರ್ಸಾ ಯಾವುದು ಅಂತ ಕೇಳ್ತಾ ಇದೆ. ಹಾಗೆ ಲೈಕ್ ಐ ಕರೆಂಟ್ಲಿ ಅಟೆಂಡ್ ಅಂತ ಕೊಟ್ಟರು ಕೂಡ ಇಲ್ಲಿ ಓಕೆ ಆಗಿರುತ್ತೆ. ಜಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡೋದಂದರೆ ಯಾರೆಲ್ಲ ಈ ಇಯರ್ ಪಾಸ್ಔಟ್ ಆಗ್ತಾ ಇದ್ದೀರಾ ಅಥವಾ ಪಾಸ್ಔಟ್ ಆಗಿದ್ದೀರಾ ಅವರು ಅದನ್ನು ಕೊಡ್ಬೋದು. ಅಥವಾ ಯಾರಾದರೂ ಡಿಗ್ರಿ ಕಂಪ್ಲೀಟ್ ಮಾಡ್ತಾ ಅಪ್ಲೈ ಮಾಡ್ತಾ ಇರೋರು ಇದ್ದರೆ, ಅಥವಾ ಡಿಗ್ರಿ ಆಗಿ ಬೇರೆ ಕೋರ್ಸಸ್ನ ನಾನು ಮಾಡ್ತಾಯಿದ್ದೀನಿ ಅಂತ ಅಪ್ಲೈ ಮಾಡ್ತಾ ಇರೋರು ಇದ್ದರೂ ಕೂಡ ಇಲ್ಲಿ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇನ್ಫಾರ್ಮೇಷನ್ಸ್ನ ಹಾಕ್ಬೋದು. ಇಲ್ಲಿ ನೀವು ಸ್ಟಾರ್ಟಿಂಗ್ ಡೇಟ್ ಹಾಗೆ ಇಯರ್ ಹಾಕಬೇಕಾಗಿರುತ್ತೆ. ಹಾಗೆ ಎಂಡಿಂಗ್ ಡೇಟ್ ಮತ್ತು ಇಯರ್ನ ಹಾಕಬೇಕಾಗಿರುತ್ತೆ. ಇಲ್ಲಿ ಕೇಳಿರೋವಂಥ ಇನ್ಫಾರ್ಮೇಷನ್ಸ್ನೆಲ್ಲ ಕೊಟ್ಟು ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಹಾಕಬೇಕಾಗಿರುತ್ತೆ. ನಾನು ಈ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ನಿಮಗೆ ಒಂದು ಸಲ ತೋರಿಸ್ಕೊಡ್ತೀನಿ. ಸೊ ನೀವು ನಿಮ್ಮ ಎಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟ ಮೇಲೆ ಜಸ್ಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಆರ್ ಯು ವಿಲ್ಲಿಂಗ್ ಟು ವರ್ಕ್ ಇನ್ ಮೀನ್ ಟೈಮ್ ಅಂತ ಕೊಡಿ. ಸೊ US ಸಪೋರ್ಟ್ ರೋಲ್ ಆಗಿರೋದ್ರಿಂದ ಅಥವಾ ಕಂಪ್ನಿಗಳಲ್ಲಿ ಇವರು ವರ್ಕ್ ಮಾಡೋದ್ರಿಂದ ನೀವು ಇಲ್ಲಿ ಮೀನ್ ಟೈಮ್ ಆಗಿ ಇಲ್ಲಿ ವರ್ಕ್ ಮಾಡ್ಬೋದಾ ಗ್ರೀನ್ ಬೇಕ್ಸಲ್ಲಿ ಅಂತ ಕೊಟ್ಟಿದೆ. ಸೊ ಎಸ್ ಅಂತಲೇ ಕೊಡಿ. ಅದರಿಂದ ಯಾವುದೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ, ಹಾಗೆ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಪ್ಲೀಸ್ ಇಂಡಿಕೇಟ್ ಹೌ ಮೆನಿ ಇಯರ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತದೆ. ಸೊ ನಿಮ್ಗೆ ಏನಾದ್ರು ಮಾರ್ಕೆಟಿಂಗ್ ರಿಸರ್ಚ್ ಲೈಕ್ ರೋಲಲ್ಲಿ ಅಥವಾ ಟೀಮಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಆ ಎಕ್ಸ್ಪೀರಿಯನ್ಸ್ನ ನೀವು ಕೊಡ್ಬೋದು. ಇಲ್ಲಾಂದರೆ 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೋದು. ಆದಷ್ಟು ಲೈಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತಲೇ ಹಾಕಿ. ಯಾಕಂದರೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಅವ್ರು ನಿಮಗೆ ಲೈಕ್ ಎಕ್ಸ್ಪೀರಿಯನ್ಸ್ ಲೆಟರ್ಸ್ನು ಕೂಡ ಕೇಳ್ತಾರೆ. ಆ ಟೈಮಲ್ಲಿ ನೀವು ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದ್ದರೆ ಇದೆ ಅಂತ ಹಾಕಿ.
ಯಾಕಂದರೆ ಈ ಕಂಪ್ನಿ ತುಂಬ ಡೀಟೇಲ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ಮ ಲೈಕ್ ಎಕ್ಸ್ಪೀರಿಯನ್ಸ್ ಲೆಟರ್ಸ್ಗಳನ್ನೆಲ್ಲ ಚೆಕ್ ಮಾಡುತ್ತೆ. ಸೊ ಫ್ರೆಷರ್ ಇದ್ದರೆ ಫ್ರೆಷರ್ ಅಂತ ಹಾಕಿ, ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ. ಡ್ಯೂ ಹ್ಯಾವ್ ಎಕ್ಸಲೆಂಟ್ ವರ್ಕಿಂಗ್ ಇನ್ ಹೆಲ್ತ್ ಕೇರ್ ಅಂತ ಕೇಳಿ, ಎಕ್ಸ್ಪೀರಿಯನ್ಸ್ ಏನಾರು ಇದೆಯಾ ಹೆಲ್ತ್ ಕೇರಲ್ಲಿ ವರ್ಕ್ ಮಾಡಿ ಅಂತ ಕೇಳ್ತಾ ಇದೆ. ಎಸ್ ಅಂದರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ. ಅದಾದಮೇಲೆ ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಕೇಳಿದೆ. ಸೊ ಜಸ್ಟ್ ಇಮಿಡಿಯೇಟ್ಲಿ ಅಂತ ಕೊಡಿ. ಸೊ ಎಲ್ಲರೂ ಕೂಡ ಇಮಿಡಿಯೇಟ್ಲಿ ಅಂತಲೇ ಕೊಡಿ. ಯಾಕಂದರೆ ಆಗ ಅವರು ಇಮಿಡಿಯೇಟಾಗಿ ಕೆಲಸನ ಸ್ಟಾರ್ಟ್ ಮಾಡೋದಿಲ್ಲ, ಬಟ್ ಆ ರೀತಿ ಕೊಡೋದ್ರಿಂದ ಇಂಪ್ರೆಷನ್ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ನಿಮ್ಮ ಕರೆಂಟ್ CTC ಎಷ್ಟಿತ್ತು ಅಂತ ಕೇಳ್ತದೆ. ಸೊ ಎಷ್ಟಿತ್ತು ನೀವು ಅದನ್ನು ಸೆಲೆಕ್ಟ್ನ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು 3 to 5 lakhs ಅಂತಲೇ ಕೊಡಿ. ಯಾಕಂದರೆ ಅದು ಲೈಕ್ ಅಷ್ಟೇ ಕೊಡೋ ಅಂಥದ್ದು ಎಲ್ಲ ಕಂಪ್ನಿಗಳಲ್ಲೂ. ಸೊ 3 to 5 lakhsನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಹಾಗೆ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಸ್ಟಾರ್ಟಿಂಗೆ ನಿಮಗೆ 5 lakhsಯಿಂದ 7 lakhs ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆ ಅಮೌಂಟ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಹೇಳಿದೆ ಅಲ್ವಾ, ಲೈಕ್ 25,000ವರೆಗೂ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಬೀಳುತ್ತೆ ಅಂತ. ನೀವಿಲ್ಲಿ ಚೆಕ್ನ ಮಾಡ್ಕೊಬೋದು. 5 lakhsಗೆ ಲೈಕ್ 7 lakhsೇ ಬೇಡ, 5 lakhsಗೆ ಪರ್ ಮಂತ್ ನಿಮ್ಗೆ ಎಷ್ಟಾಗುತ್ತೆ ಅಂತ 41,500 rupees ನಿಮಗೆ ಪರ್ ಮಂತ್ ಸ್ಯಾಲ್ರಿ ಆಗುತ್ತೆ ಇಲ್ಲಿ. ಸೊ ಬೆಸ್ಟ್ ಅಂತಲೇ ಹೇಳ್ತೀನಿ, ಮಿಸ್ ಮಾಡಿದೆ. ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಆರ್ ಯು ಲೊಕೇಟೆಡ್ ಇನ್ ಇಂಡಿಯಾ ಅಂತ ಕೇಳಿದೆ. ಸೊ ಎಸ್ ಅಂತ ಕೊಡಿ. ಅದಾದಮೇಲೆ ಡಿಡ್ ಸಮ್ವನ್ ಫ್ರಮ್ ಅವರ್ ಕಂಪ್ನಿ ಸಜೆಸ್ಟೆಡ್, ಸೊ ನೋ ಅಂತ ಕೊಡಿ. ಓಕೆನಾ, ಇಲ್ಲಿ ಯಾರು ಕೂಡ ಆ ಕಂಪ್ನಿಯವರು ನಿಮಗೆ ಸಜೆಸ್ಟ್ ಮಾಡಿಲ್ಲ. ಸೊ ನೋ ಅಂತ ಕೊಡಿ. ಡಿಡ್ ಯು ಹಿಯರ್ ಅಬೌಟ್ ಅವರ್ ಆರ್ಗನೈಸೇಷನ್ ಅಂದರೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇವರು ಆರ್ಗನೈಸೇಷನ್ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತ ಕೇಳ್ತಾರೆ. ಜಸ್ಟ್ ಅದರ್ ಅಂತ ಕೊಡಿ, ಯಾಕಂದರೆ ಯೂಟ್ಯೂಬಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಅದರ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಸರ್ಟಿಫಿಕೇಟ್ ದಟ್ ಆಲ್ ಇಂಪಾರ್ಟೆಂಟ್ ಫೀಚರ್ಸ್ ಇಸ್ ಫ್ರಮ್ ಬೈ ದ ರೆಸ್ಯೂಮ್ ಇಸ್ ಟ್ರಸ್ಟ್. ಓಕೆ, ನಿಮ್ಮ ರೆಸ್ಯೂಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ದೀರಲ್ವಾ, ಅದರಲ್ಲಿ ಇರುವಂಥ ಇನ್ಫಾರ್ಮೇಷನ್ನು ಅಥವಾ ಎಕ್ಸ್ಪೀರಿಯನ್ಸ್ ಲೆಟರ್ ಆಗಿರ್ಬೋದು, ಅದೆಲ್ಲ ಕರೆಕ್ಟಾಗಿ ಇದೆ ಇನ್ಫಾರ್ಮೇಷನ್, ಯಾವುದು ಫೇಕ್ ಇಲ್ಲ ಅಂತ ಕೇಳ್ತದೆ. ಸೊ ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಜಸ್ಟ್ ನೆಕ್ಸ್ಟ್ ಅಂತ ನೀವು ಇಲ್ಲಿ ಕ್ಲಿಕ್ನ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳಿದೆ. ಸೊ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ರಿವ್ಯೂ ಅಂತ ಕೊಡಿ. ನೀವಿಲ್ಲಿ ಕೊಟ್ಟಿರೋ ಅಂಥ ಎಲ್ಲ ಆನ್ಸರ್ಸ್ನ ಇಲ್ಲಿ ಒಂದು ಸಲ ತೋರಿಸುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಅಕಸ್ಮಾತ್ ಏನಾದರೂ ರಾಂಗ್ ಇದೆ, ತಪ್ಪಿದೆ ಅನಿಸಿದ್ರೆ ಇಲ್ಲಿ ಲೈಕ್ ಒಂದು ನಿಮಿಷ ಇಲ್ಲಿ ನೋಡಿ, ಎಡಿಟ್ ಅನ್ನೋ ಆಪ್ಷನ್ ಕಾಣುತ್ತೆ ಪ್ರತಿಯೊಂದು ಬಾಕ್ಸಲ್ಲೂ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಆನ್ಸರ್ನ ನೀವು ಸರಿ ಮಾಡ್ಕೊಬೇಕು ಅದನ್ನು ನೀವು ಮತ್ತೆ ಆನ್ಸರ್ ಲೈಕ್ ಸೆಲೆಕ್ಟ್ನ ಮಾಡ್ಕೊಬೋದು ಆ ಆನ್ಸರ್ನ. ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂದರೆ ಜಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಷ್ಟು ಬಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ ಅಥವಾ ಇಮೇಲ್ಗೆ ಕಂಪ್ನಿ ಕಡೆಯಿಂದ ಮೇಲ್ ಅಥವಾ ಇಮೇಲ್ ಬರುತ್ತೆ. ನಿಮ್ಮ ಇಮೇಲ್ನ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಆವಾಗವಾಗ ಚೆಕ್ ಮಾಡ್ಕೊತಾ ಇರಿ. ಯಾಕಂದರೆ ಕಂಪ್ನಿಯವರು ಡೈಲಿ ಬೇಸಲ್ಲಿ ಇಮೇಲ್ನ ಸೆಂಡ್ ಮಾಡೋದ್ರಿಂದ ಕೆಲವೊಂದು ಸಲ ಸ್ಪ್ಯಾಮ್ ಲಿಸ್ಟಿಗೆ ಹೊರಟೋಗ್ಬಿಡುತ್ತೆ. ಸೊ ಅವರು ಕಳಿಸಿರೋಂಥ ಇಮೇಲ್ಗೆ ನೀವು ರೆಸ್ಪಾಂಡ್ ಮಾಡಿದ್ರೆ ತಕ್ಷಣ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಇಲ್ಲ ಅಂದರೂ ಒಂದೊಂದು ಸಲ ಅವರು ಇಮೇಲ್ ಕಳಿಸೋದಿಲ್ಲ, ಡೈರೆಕ್ಟಾಗಿ ಕಾಲ್ನ ಮಾಡ್ತಾರೆ. ಸೊ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಪ್ರೊಫೆಷ್ನಲ್ ವೇಯಲ್ಲಿ ಮಾತಾಡಿ. ಓಕೆನಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಹಾಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ. ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ವರ್ಕ್ ಫ್ರಮ್ ಆಫೀಸ್ ರಿಲೇಟೆಡ್ ಜಾಬ್ಗಳ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ನ ತೊಗೊಂಡು ಬರ್ತಾಯಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕೆಲಸ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.